ಇವತ್ತು ಮ್ಯಾಂಗೋ ಪಡ್ಡಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ನಾನು ಮ್ಯಾಂಗೋ ಸಿಪ್ಪೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ತಗೊಂಡು ಅದಕ್ಕೆ ಮ್ಯಾಂಗೋ ಹಾಕಿ 4 ಸ್ಪೂನ್ ಶುಗರ್, 4 ಸ್ಪೂನ್ ಮಿಲ್ಕ್. ಎಷ್ಟು ಶುಗರ್ ಹಾಕ್ತಿರೋ ಅಷ್ಟೇ ಮಿಲ್ಕ್ನ ಹಾಕಬೇಕು. ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಕಾರ್ನ್ ಸ್ಟಾರ್ಚ್ ರೆಡಿ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ತಗೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಮ್ಯಾಂಗೋನ ಹಾಕಿ ಅದಕ್ಕೆ ಕಾರ್ನ್ ಸ್ಟಾರ್ಚ್ನ ಹಾಕಿ ಲಂಪ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 15 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಶುಗರ್ ಹಾಕಿ ವಾಟರ್ ಹಾಕಿ ಈ ಥರ ಕುದಿ ಬರೆಸಿ ಪಾಕನ ರೆಡಿ ಮಾಡ್ಕೋಬೇಕು. ಈಗ ಒಂದು ಗ್ಲಾಸ್ ಬೌಲ್ ತಗೊಂಡು ಅದಕ್ಕೆ ಪಾಕನ ಹಾಕಿ ಮ್ಯಾಂಗೋ ಹಾಕಿ ಇದನ್ನು 7 to 8 hours ಅಥವಾ ಓವರ್ ನೈಟ್ ರೆಫ್ರಿಜರೇಟರಲ್ಲಿ ಇಡಬೇಕು. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಕೂಲ್ ಡೌನ್ ಮಾಡಿಸಿ ಒಂದು ಬೌಲ್ಗೆ ಹಾಕಿ ನೆಕ್ಸ್ಟ್ ಇದ್ರ ಮೇಲೆ ಶುಗರ್ ಕ್ರಿಸ್ಟಲ್ಸ್ ಇರ್ತಲ್ಲ ಅದನ್ನು ಬ್ರೇಕ್ ಮಾಡಿ ಹಾಕಿದ್ದೀನಿ ಡೆಕೋರೇಟ್ ಮಾಡೋ ರೀಸನ್ಗೆ. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಮ್ಯಾಂಗೋ ಪಡ್ಡಿಂಗ್ ರೆಡಿ ಟು ಸರ್ವ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.